ನಾನು ನಿನ್ಗೊಂದು ಮಾತು ಹೇಳ್ತೀನಿ ಕೇಳು. ಜೀವನದಲ್ಲಿ ಏನೇ ಆಗಿದ್ರು, ಮನ್ಸಲ್ಲಿ ಯಾರೇ ಇದ್ರು ಎಲ್ಲನೂ ಮರ್ತು ಹೋಗಿ ನಮ್ಮನ್ನೇ ಇಷ್ಟಪಡೋರ ಜೊತೆ ಸಂತೋಷವಾಗಿರ್ಬೇಕು. ಅಷ್ಟೇ ಅಲ್ವ ನೀನು ಹೇಳ್ತಿರೋದು? ಹಾಗಿದ್ರೆ ನಿನ್ನನ್ನ ಯಾರಾದ್ರೂ ಇಷ್ಟಪಡ್ತಿದ್ದಾರೆ ಅನ್ಕೋ, ನನ್ನ ಸಂಪೂರ್ಣವಾಗಿ ಮರ್ತು ಹೋಗಿ ಅವ್ರನ್ನೇ ಮದುವೆ ಮಾಡ್ಕೋತೀಯಾ? ಈಗ ವಿಷಯ ಎಲ್ಲ ಬೇಕಾಗಿಲ್ಲ. ನಿನ್ ವಿಷಯ ಎಲ್ಲ ಬೇಕಾಗಿಲ್ಲ, ನನ್ ವಿಷಯ ಮಾತ್ರ ಮಾತಾಡ್ಬೇಕಾ? ಅಯ್ಯೋ, ಸಂಬಂಧ ಇಲ್ದಿರೋ ಹಾಗೆ ಏನೇನೋ ಮಾತಾಡ್ತಾ ಇದ್ದೀರಲ್ಲ. ರಾತ್ರಿ ಕೊಟ್ಟು ಮಾತನ್ನ ಮರ್ತು ಹೋದ್ರಾ? ನೀವು ಶ್ರೇಯಾ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಟು ಬೇರೆ ಏನನ್ನು ಯೋಚನೆ ಮಾಡಬಾರ್ದು. ದಯವಿಟ್ಟು ಇಲ್ಲಿಂದ ಹೋಗಿ. ಶ್ರೇಯಾ ನಿಮ್ಮಿಂದ ಬಯಸ್ತಾ ಇರೋ ಪ್ರೀತಿನ ನೀವು ಶ್ರೇಯಾಗ್ ತೋರ್ಸಿದ್ರೆ ಅವಳಿಗೆ ಖುಷಿ ಆಗುತ್ತೆ. ಅವಳಿಗೋಸ್ಕರ ಯೋಚನೆ ಮಾಡಿ, ಅವಳ ಜೊತೆ ಸಂತೋಷವಾಗಿರಿ. ಏನಂದ್ರೆ ಏನಾಯ್ತು ನಿಮ್ಗೆ? ಯಾಕೆ ನನ್ನಿಂದ ದೂರ ಹೋಗ್ತಿದ್ದೀರಾ? ಎಷ್ಟ್ ದಿನ ಹೀಗ್ ದೂರ ಇಡ್ತೀರಾ ನನ್ನ? ನಾನ್ ನಿಮ್ ಹೆಂಡ್ತಿನೇ ಅಲ್ವಾ? ಹೆಂಡ್ತಿಯಾಗಿರ್ಬೇಕು ಅನ್ಕೊಳ್ಳೋದು ತಪ್ಪಾ? ಅಜ್ಜಿ ಅವರು ಮರಿ ಮೊಮ್ಮಗನ್ ಯಾವಾಗ ಕೊಡ್ತೀಯ ಅಂತಿದ್ದಾರೆ. ಅವ್ರಿಗೆ ಏನ್ ಉತ್ತರ ಕೊಡ್ಲಿ? ನಿಮ್ ಮೊಮ್ಮಗ ನನ್ನ ಹೆಂಡತಿ ತರಾನೇ ನೋಡ್ತಿಲ್ಲ, ನಿಮಗ್ ಮರಿ ಮೊಮ್ಮಗನ್ನ ಹೇಗ್ ಕೊಡ್ಲಿ ಅಂತ ಹೇಳ? ಇನ್ನಿಮ್ಮಿಂದ ದೂರ ಇರಕ್ ನನ್ ಕೈಲಾಗಲ್ಲ. ನೀನ್ ಅಮಾಯಕನ? ನನ್ನ ಅರ್ಶನ ಕುಂಕುಮನ ದೂರ ಮಾಡಕ್ ನೋಡ್ದವ್ ನೀನು ಒಬ್ಬ ಅಮಾಯಕನ? ಇಷ್ಟಕ್ಕೂ ನಿನ್ನ ಹೇಗೋ ಬಿಟ್ ಕಳ್ಸಿದ್ರು? ಕೋಪ ಮಾಡ್ಕೋಬೇಡಿ ದೊಡ್ಡಮ್ಮ. ಮನೆಯವರು ಅಪರಾಧಿ ತರ ನೋಡಿದ್ರು ಕಾನೂನು ನಿರಪರಾಧಿ ಅಂತ ಬಿಡುಗಡೆ ಮಾಡ್ತು. ಕಾನೂನೇ ನನ್ನ ನಿರಪರಾಧಿ ಅಂತ ಹೇಳಿದ್ಮೇಲೆ ಅದನ್ನ ನೀವು ನಮ್ದೇ ಇರೋದು ಅನ್ಯಾಯ ಅಲ್ವಾ?
ಸರ್ ಪ್ಲೀಸ್ ಕಂಟ್ರೋಲ್, ಹೇಳೋದನ್ನ ಕೇಳಿ. ಏನ್ ಸರ್ ಕೇಳೋದು? ಅಷ್ಟಕ್ಕೂ ಇವನೇನ್ ಮಾಡಿದನ್ ಗೊತ್ತಾ ನಿಮ್ಗೆ? ಇವನ್ನ ನೇರವಾಗಿ ಕರ್ಕೊಂಡು ಹೋಗಿ ನೇಣ್ ಹಾಕ್ಬೇಕು ಅಂತದ್ರಲ್ಲಿ ಜೈಲಲ್ಲೂ ಇರಿಸ್ಕೊಳ್ದೆ ಬಿಟ್ಟಿದ್ದೀರಲ್ಲ ಇವನು. ಸರ್ ಪ್ಲೀಸ್ ನಾನು ಹೇಳೋದನ್ನ ಒಂದ್ಸರಿ ಕೇಳಿ. ಸರ್ ಇವನು ಒಂದು ಕ್ಷಣ ಕೂಡ ನಮ್ಮ ಮನೇಲಾಗ್ಲಿ ಈ ಭೂಮಿ ಮೇಲಾಗ್ಲಿ ಇರೋ ಅರ್ಹತೆ ಇಲ್ಲ. ದೇವಾಂಶ್, ಒಂದ್ ನಿಮಿಷ ಇರೋ. ಇನ್ಸ್ಪೆಕ್ಟರ್, ಅವನನ್ನ ಹೊರಗಡೆ ಹೇಗ್ ಬಿಟ್ರಿ? ನಮ್ಮ ತಂದೆನ ಕೊಲ್ಲೋ ಪ್ರಯತ್ನ ಮಾಡ್ದ ಅವನು. ಜೈಲಲ್ಲಿ ತಾನೇ ಇರ್ಬೇಕಾಗಿತ್ತು. ಸರ್ ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ಮೊದಲೇ ನಿಮ್ಗೊಂದು ಮಾತನ್ನ ಹೇಳಿ ಇವ್ರನ್ನ ರಿಲೀಸ್ ಮಾಡ್ಬೇಕಾಗಿತ್ತು. ಕೆಲಸದ ಒತ್ತಡದಲ್ಲಿ ನಿಮ್ಗೆ ಹೇಳಕ್ ಆಗ್ಲಿಲ್ಲ. ನಮ್ಮ ಇನ್ವೆಸ್ಟಿಗೇಷನ್ ಗೊತ್ತಾಗಿದೆ ಏನಂದ್ರೆ ಈತ ತಪ್ಪಿತಸ್ಥ ಅಲ್ಲ. ಏನ್ ಹೇಳ್ತಾ ಇದ್ದೀರಾ? ಪಾಯ್ಸನ್ ಬಾಟ್ಲು ಜೊತೆ ರೆಡ್ ಹ್ಯಾಂಡ್ ಆಗಿ ಸಿಕ್ಬಿದ್ದಿದ್ದಾನೆ. ನನ್ನ ತಂದೆನೇ ಸಾಯಿಸಕ್ ನೋಡಿದಾನೆ. ಆರೋಪಿ ಅಲ್ಲ ಅಂತ ಹೇಳ್ತಿದ್ದೀರಲ್ಲ? ಅದು ಪಾಯ್ಸನ್ ಅಲ್ಲ ಸರ್. ಲ್ಯಾಬ್ ಕಳಿಸಿ ಟೆಸ್ಟ್ ಮಾಡಿಸಿದ್ವಿ. ಬಾಟ್ಲು ಮೇಲೆ ಪಾಯ್ಸನ್ ಅಂತ ಇದ್ರು, ಒಳಗಿದ್ದಿದ್ ಮಾತ್ರ ನೀರು. ಅದಕ್ಕೆ ಕೋರ್ಟ್ಗೆ ಸರಿಯಾದ ಆಧಾರ ತೋರ್ಸಕ್ಕಾಗ್ಲಿಲ್ಲ. ಕೋರ್ಟೇ ರಿಲೀಸ್ ಮಾಡ್ತು. ಇಲ್ಲ ಇನ್ಸ್ಪೆಕ್ಟರ್, ಎಲ್ಲೋ ಏನೋ ಎಡವಟ್ಟಾಗಿದೆ. ಅವನಿಗೆ ಯಾವ ದುರುದ್ದೇಶನೂ ಇಲ್ಲ ಅಂದಿದ್ರೆ ಆ ಮಧ್ಯರಾತ್ರಿನಲ್ಲಿ ಅವ್ರ ರೂಮಿಗೆ ಯಾಕೆ ಹೋಗ್ತಾ ಇದ್ದ? ಕೋರ್ಟಲ್ಲೂ ಇದನ್ನೇ ಕೇಳಿದ್ರು ಮೇಡಮ್. ಅದಕ್ಕೆ ಇವನು ಬೇರೆ ಉತ್ತರ ಕೊಟ್ಟ. ಅದು ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟ ವಿಷಯ, ನೀವೇ ಮಾತಾಡ್ಕೊಳ್ಳಿ. ಆದರೆ ಇವನ್ ಮಾತ್ರ ನಿರಪರಾಧಿ. ಬರ್ತೀನಿ ಸರ್, ಬರ್ತೀನಿ ಮೇಡಮ್. ಹೇಯ್, ಏನು ನಿನ್ ನಾಟಕ? ಯಾರ ಸಹಾಯ ತಗೊಂಡು ಆಚೆ ಬಂದ್ಯೋ ಹೇಳು. ಏ ದೇವಾಂಶ್, ಬಿಡು ಅವನ್ನ, ಬಿಡು. ಇವಾಗ ಹೇಳು, ನನ್ನ ಮಗನ್ ರೂಮ್ಗೆ ಯಾಕೆ ಹೋಗಿದ್ಯೋ? ಅದು ಅದು ಹೇಳ್ತೀಯ ಇಲ್ಲ ಸಾಯಿಸ್ಬಿಡ್ಲಾ? ಹೇಳ್ತೀನಿ. ವೈದೇಹಿಗೋಸ್ಕರ ಹೋದೆ. ಅಬ್ಬಾ, ಎಷ್ಟು ಕೋಪ! ಇದೇ ನಂಗೆ ಬೇಕಾಗಿರೋದು. ನನ್ನ ಇಷ್ಟಪಡ್ತಿರೋದಕ್ಕೆ ನಿನಗೆ ಪೊಸೆಸಿವ್ನೆಸ್. ಪೊಸೆಸಿವ್ನೆಸ್ ಅಲ್ಲ, ತುಂಬಾ ಕೋಪದಲ್ಲಿದ್ದೀನಿ ನಾನು. ಆ ಮುದುಕಿ ಪಾಪ ಅಂತ ಬಿಟ್ಬಿಟ್ಲು. ಆದ್ರೆ ನಾನಾಗಿದ್ರೆ ಅಷ್ಟು ಬುಲೆಟ್ನು ನಿನಗೆ ಇಳಿಸ್ತಿದ್ದೆ. ನಾನೇನೋ ತಮಾಷೆ ಮಾಡಿದ್ರೆ ನೀನ್ ಯಾಕೆ ಅದನ್ನ ಸೀರಿಯಸ್ ಆಗಿ ತಗೊಂಡೆ? ನೀನೇನೋ ಜೈಲಿಂದ ಬಿಡಿಸ್ದೆ, ಆದ್ರೆ ಮನೆಗೆ ಬಂದ್ಮೇಲೆ ನಾನೇ ಮ್ಯಾನೇಜ್ ಮಾಡ್ಬೇಕಲ್ವಾ? SI ಬಂದು ಹೇಳಿದ್ರೆ ನಂಬ್ತಾರೆ ಅನ್ಕೊಂಡೆ. ಆದ್ರೆ ನೀನ್ ಯಾಕೆ ಆ ರೂಮ್ಗೆ ಹೋಗಿದ್ಯಾ ಅಂತ ಕೇಳಿದಕ್ಕೆ ಸಡನ್ ಆಗಿ ಏನ್ ಹೇಳ್ಬೇಕು ಗೊತ್ತಾಗ್ಲಿಲ್ಲ. ಅದಕ್ಕೆ ತಲೆ ಓಡಿಸಿ ವೈದೇಹಿ ಅಂದ್ರೆ ಇಷ್ಟ ಅಂತ ಹೇಳ್ದೆ. ಆಲ್ರೆಡಿ ವೈದೇಹಿ ಮತ್ತೆ ದೇವಾಂಶ್ ಮಧ್ಯ ಏನೋ ನಡೀತಾ ಇದೆ ಅಲ್ವಾ? ಹೇಳಿದ್ರು ಪ್ರಾಬ್ಲಮ್ ಆಗಲ್ಲ ಅಂತ ಹೇಳ್ಬಿಟ್ಟೆ. ಆದ್ರೆ ಆ ಅನಂತ್ ಅನ್ನೋನ್ನ ಪ್ರೀತಿಸ್ತಾ ಇದ್ದಾಳೆ ಅಂದ್ರು. ಅದು ಬೇರೆ ಕತೆ ಬಿಡು. ತಪ್ಕೊಳ್ಳೋದು ಅಪ್ಕೊಳ್ಳೋದಲ್ಲ ದೇವಾಂಶ್ ಜೊತೆ. ಈ ಅನಂತ್ ಸ್ಟೋರಿ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ. ಅವ್ರ ವಿಷಯ ಇವಾಗ ಯಾಕೆ? ನಿನ್ ವಿಷಯ ಏನು ಅಂತ ಹೇಳು. ನಂದೇನಿರುತ್ತೆ, ಜೈಲಿನಿಂದ ಈಸಿಯಾಗಿ ಹೊರಗೆ ಬಂದೆ. ಮತ್ ನಾವು ಮಾಡ್ಬೇಕು ಅನ್ಕೊಂಡಿರೋದನ್ನ ಮುಂದುವರ್ಸದೆ. ಏನ್ ಮಾಡೋದು? ಕಳ್ಳನ್ ಕೈಯಲ್ಲಿ ಬೀಗದ ಕೈ ಕೊಟ್ಟಂಗೆ ದೇವಾಂಶ್ ಎಷ್ಟು ಕ್ಲೆವರ್ ಆಗಿ ನಿನ್ನನ್ ಸಿಕ್ಕಾಕ್ಸ್ದ. ಯಾರನ್ನ ನೀನ್ ಸಾಯಿಸ್ಬೇಕು ಅನ್ಕೊಂಡಿದ್ಯೋ ಆ ಮುದ್ಕಂಗೆ ನಿನ್ನನ್ ಕಾವಲ್ಗಾರನಾಗ್ ಮಾಡ್ದ. ಇವಾಗ ಮಾವನವ್ರಿಗೆ ಯಾವುದೇ ಸಣ್ಣ ಅಪಾಯ ಆದ್ರೂ
ಅದಕ್ಕೆ ನೀನೇ ಕಾರಣ ಆಗ್ತೀಯ. ಅಂದ್ರೆ ಅವ್ರಿಗೆ ನೀನ್ ಏನೂ ಮಾಡೋಕ್ಕಾಗ್ದೆ ಬೇರೆ ಯಾರಿಂದನೂ ಅಪಾಯ ಆಗ್ದಿರೋ ಹಾಗೆ ಕೂಡ ನಿಂತು ಕಾಪಾಡಬೇಕು. ಒಂಚೂರು ಹೆಚ್ಚು ಕಡಿಮೆ ಆದ್ರೂ ಬುಲೆಟ್ಟು ಎದೆಗಿಳಿಯುತ್ತೆ. ಹೌದು, ಆಗ್ಲೇ ಗನ್ ತೋರಿಸ್ದಾಗ ಭಯ ಆಗಿರ್ಬೇಕಲ್ಲ? ಸಾವು ಕಣ್ಮುಂದೆ ಪಾಸ್ ಆಯ್ತು ಅನ್ಸುತ್ತೆ. ಇನ್ಮೇಲೆ ನಿನ್ ಪರಿಸ್ಥಿತಿ ಇಷ್ಟೇ, ಭಯದಲ್ಲೇ ಬದುಕಬೇಕು. ಇವನನ್ನ ಇವತ್ತೇ ಸಾಯಿಸ್ತೀನಿ. ಯಾರು ಏನ್ ಮಾಡ್ತಾರೋ ನಾನು ನೋಡ್ತೀನಿ. ವಾಲಿ, 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 ಏನ್ ಮಾಡ್ತಿದ್ಯೋ? ಏ ವಾಲಿ, ಬಿಡು, ನಾನು ಹೇಳೋದನ್ನ ಕೇಳು. ವಾಲಿ, ಹುಚ್ಚಿಡ್ದಿದ್ಯಾ ನಿಂಗೆ? ವಾಲಿ, ಬಿಡು. ವಾಲಿ, ಏ ವಾಲಿ, ಬಿಡು, ಬಿಡು, ನಾನು ಹೇಳೋದನ್ನ ಕೇಳು. ವಾಲಿ, ಹುಚ್ಚಿಡ್ದಿದ್ಯಾ ನಿಂಗೆ? ವಾಲಿ, ವಾಲಿ, ನೀನೇನ್ ಮಾಡ್ತಿದ್ಯಾ ಅಂತ ನಿಂಗೆ ಗೊತ್ತಾ? ವಾಲಿ, ಪ್ಲೀಸ್ ಗೆಟ್ ಅಪ್. ಅವರೇ ನಮ್ಮ ಮನೆಗೆ, ನನ್ನ ಜೀವನಕ್ಕೆ ಬೆಳಕು. ಆ ಬೆಳಕು ಯಾವತ್ತಿಗೂ ನಮಗ ಆಶ್ರಯ ಆಗಿರೋ ಹಾಗೆ ನೋಡ್ಕೋ. ಫೈಲ್ಸ್ ಮರ್ತು ಹೋದ್ನಲ್ಲ. ರಾಮು, ಮನೆಗೆ ನಡಿ. ವಾಲಿ, ವಾಲಿ, ನಿನ್ಗೆ ಹೇಳ್ತಿದ್ದೀನಿ, ಬಿಡು, ಬಿಟ್ಬಿಡು ವಾಲಿ. ಹುಚ್ಚ ನಿನ್ಗೆ? ಬಿಡಲ್ಲ, ಬಿಡು ಅವ್ರನ್ನ, ಬಿಡಲ್ಲ. ಬಿಡು. ಈ ಮುದ್ಕ ಜೀವಂತವಾಗಿರೋವರೆಗೂ ಇವರೆಲ್ಲ ನನ್ನ ಲೈಟ್ ಆಗೇ ನೋಡ್ತಾರೆ. ಇವ್ನು ಇವತ್ತು ಸಾಯ್ಲೇಬೇಕು. ಬಿಡು ವಾಲಿ. ವಾಲಿ, ನಿನಗೆ ಹೇಳ್ತಿರೋದು. ವಾಲಿ, ವಾಲಿ, ಬಿಡು. ವಾಲಿ, ಬಿಡು. ಏ, ನಿನಗೆ ಹೇಳ್ತಿರೋದು. ವೈದೇಹಿ, ಎಲ್ಲಿಗಮ್ಮ? ಅದು ಮಾವಂಗೆ ಕೈಗೆ ಕಾಲ್ಗೆ ಎಣ್ಣೆ ಹಚ್ಚೋದಕ್ಕೆ ಅಜ್ಜಿ. ಹೌದಾ, ಹೋಗಮ್ಮ. ಇನ್ನೂ ಯಾಕೆ ಬದುಕಿದ್ಯಾ? ಸತ್ತೋಗು. ಹೇಳೋದ್ ನಿನ್ಗೆ ಅರ್ಥ ಆಗ್ತಿಲ್ವಾ? ವಾಲಿ, ಬಿಟ್ಬಿಡು ವಾಲಿ. ಸಮಾಧಾನ ನಾನು ಆ ಸಮಯದಲ್ಲಿ ಇರಲಿಲ್ಲ. ನಿಮ್ಗೆ ಪ್ರಜ್ಞೆ ಬಂದಿತ್ತಂತೆ. ನಾನ್ ನಿಮ್ಮನ್ನ ನೋಡಕ್ಕಾಗ್ಲಿಲ್ಲ. ನನಗ್ ಸಂತೋಷ ಆಗ್ತಿದೆ ರೀ. ನಮ್ ದುಃಖನ ಆ ದೇವ್ರು ಅರ್ಥ ಮಾಡ್ಕೊಂಡ. ನಿಮ್ಗೊಂದ್ ವಿಷಯ ಗೊತ್ತಾ? ನಿಮ್ ಕನ್ಸಿನ ಕೂಸು ಅಕ್ಷಯ ಪಾತ್ರ ಸೇವೆನ ನಮ್ ಮಗ ಕಾರ್ಯರೂಪಕ್ಕೆ ತರ್ತಾ ಇದ್ದಾನೆ ರೀ. ಅದು 2 ದಿನದಲ್ಲಿ ಮಗ ಸೊಸೆ ಹೋಮ ಮಾಡಿ ಆ ಪ್ರಾಜೆಕ್ಟ್ ನ ಆರಂಭ ಮಾಡ್ಬೇಕು ಅನ್ಕೊಂಡಿದ್ದಾರೆ.
ಅಷ್ಟರಲ್ಲಿ ನೀವು ಪೂರ್ತಿಯಾಗಿ ಚೇತರಿಸ್ಕೊಂಡು ನಿಮ್ಮ ಎದುರಿಗೆ ನಡಿಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಹೌದತ್ತೆ, ಮಾವ ಎದ್ರೆ ಚೆನ್ನಾಗಿರುತ್ತೆ. ಅವ್ರು ಇಲ್ದೇ ಇರೋದು ಎಲ್ಲೇ ಹೋದ್ರೂ ಕಾಡ್ತಾನೆ ಇದೆ. ಅವ್ರು ಈಗಾದ್ರೂ ಎದ್ರೆ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾವನ್ ಕೈಯಲ್ಲೇ ಮಾಡಿಸ್ದಾಗತ್ತೆ. ಅಬ್ಬಾ, ಇವಳು ಓವರ್ ಆಕ್ಟಿಂಗ್ ಮಾಡ್ತಿದ್ದಾಳಲ್ಲ. ಇವಳು ತುಂಬಾನೇ ಡೆವಲಪ್ ಆಗಿದ್ದಾಳೆ. ನೀನ್ ತುಂಬಾನೇ ಬದಲಾಗಿದ್ಯಾ ಶ್ರೇಯಾ. ಬಂದ್ ಹೊಸ್ತ್ರಲ್ಲಿ ಹೀಗಿರ್ಲಿಲ್ಲ. ತುಂಬಾ ವಿಷಯಗಳನ್ನ ಕಲ್ತ್ಕೊಂಡಿದ್ಯಾ ಅಲ್ವಾ ಅಜ್ಜಿ? ನಿಜಾನೇ, ದೊಡ್ಡ ಸೊಸೆಯಾದ ನೀನು ಇನ್ನು ಏನು ಕಲ್ತಿಲ್ಲ. ನಾನು ಅದನ್ನೇ ಹೇಳ್ತಿದ್ದೀನಿ ಅಜ್ಜಿ. ಶ್ರೇಯಾ ನಂತರ ಅಲ್ಲ, ಅತ್ತೆ ಆಸೆ ಪಟ್ಟಿರೋ ಸೊಸೆಗ್ ಬೇಕಾದ ಲಕ್ಷಣಗಳು ಎಲ್ಲನೂ ಇದೆ. ಆದಷ್ಟು ಬೇಗ ಅತ್ತೆ ಮೆಚ್ಚೋ ಸೊಸೆ ಆಗ್ತಾಳೆ. ಮಾವ ಆದಷ್ಟು ಬೇಗ ಹುಷಾರಾಗ್ಬೇಕು. ಆದ್ರೆ ಹುಷಾರಾಗ್ತಿದ್ದ ಹಾಗೆ ಅವ್ರ ಬಾಯಲ್ಲಿ ಬರೋ ಮೊದಲನೇ ಮಾತು ನಮ್ಮ ಮದ್ವೆ ವಿಷಯ. ಅವಾಗ ಏನ್ ಮಾಡ್ಲಿ? ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್. ನೆನ್ನೆ ಶೂಟಿಂಗ್ ನಡೀತಲ್ವಾ? ಹೌದು ಸರ್. ಆ ಡೈರೆಕ್ಟರ್ ಆಗ್ಲಿ ಪ್ರೊಡ್ಯೂಸರ್ ಆಗ್ಲಿ ನಿಮಗ್ ಗೊತ್ತಾ? ಗೊತ್ತಿಲ್ಲ ಸರ್. ಅದ್ರಲ್ಲಿ ಒಂದು ಹುಡುಗಿ ಡ್ಯಾನ್ಸ್ ಮಾಡಿದ್ಲು, ಅವಳ ಬಗ್ಗೆ ಏನಾದ್ರು ಗೊತ್ತಾ? ಗೊತ್ತಿಲ್ಲ ಸರ್. ಏನಾಯ್ತು ಸರ್? ಏನಾದ್ರೂ ಪ್ರಾಬ್ಲಮ್ಮಾ? ಏನಿಲ್ಲ, ಲೊಕೇಶನ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಿದ ಮ್ಯಾನೇಜರ್ ನಂಬರ್ ಇರುತ್ತಲ್ವಾ, ಅವ್ರ ನಂಬರ್ ಕೊಡಿ. ನೆನ್ನೆ ನೀವು ದ್ವಾರಕಾ ರೆಸಾರ್ಟ್ ಅಲ್ಲಿ ಶೂಟಿಂಗ್ ಮಾಡ್ತೀರಲ್ವಾ, ಪ್ರೊಡ್ಯೂಸರ್ ನಂಬರ್ ಕಳಿಸ್ತೀರಾ? ಹಾಗೆ ನಂಬರ್ ಕೊಡಕ್ಕಾಗಲ್ಲ. ಇಷ್ಟಕ್ಕೂ ನೀವು ಯಾರು? ಅವ್ರ ರೆಸಾರ್ಟ್ ಓನರ್. ಏನೇ ವಿಷಯ ಇದ್ರು ನನಗೆ ಹೇಳಿ, ಅವ್ರು ಡೈರೆಕ್ಟಾಗಿ ಮಾತಾಡಲ್ಲ. ಸರಿ, ಆ ಹೀರೋಯಿನ್ ಹೆಸರೇನು ಹೇಳ್ತೀರಾ? ಅದನ್ನು ಹೇಳೋದ್ರಲ್ಲಿ ಪ್ರಾಬ್ಲಮ್ ಏನಿಲ್ಲ. ಹೇಗೂ ರಿಲೀಸ್ ಆದ್ಮೇಲೆ ನೋಡ್ತೀರಲ್ಲ, ಹೆಸರು ಶ್ರೇಯಾ. ಫೋನ್ ನಂಬರ್ ಮಾತ್ರ ಕೇಳಬೇಡಿ. ಹೀರೋಯಿನ್ ಫೋನ್ ನಂಬರ್ ಖಂಡಿತ ಕೇಳಬಾರ್ದು. ಶ್ರೇಯಾ ಹೀರೋಯಿನ್ ಅಂತಿದಾರಲ್ಲ, ಏನ್ ನಡೀತಿದೆ? ಆ ಪ್ರೊಡ್ಯೂಸರ್ ಹತ್ರ ಮಾತಾಡೋವರೆಗೂ ವಿಷಯ ಸರಿಯಾಗಿ ಗೊತ್ತಾಗಲ್ಲ. ಏನಮ್ಮ ವಿಷಯ? ನಾನು ಶ್ರೇಯಾ ಅವ್ರ ಅಕ್ಕ. ನೆನ್ನೆ ಶೂಟಿಂಗ್ ಮಾಡಿದ್ಲಲ್ಲ, ಇದು ನನ್ನ ತಂಗಿ ಜೀವನಕ್ಕೆ ಸಂಬಂಧಪಟ್ಟಿರೋ ವಿಷಯ. ಈ ವಿಡಿಯೋ ರಿಲೀಸ್ ಆದ್ರೆ ಅವಳ ಜೀವನನೇ ಹಾಳಾಗಿ ಹೋಗುತ್ತೆ. ದಯವಿಟ್ಟು ಅದನ್ನ ರಿಲೀಸ್ ಮಾಡಬೇಡಿ. ನೀನ್ ಇಷ್ಟೆಲ್ಲ ಬೇಡ್ಕೋತಾ ಇದ್ದೆ ಅಂದ್ಮೇಲೆ ನಾನು ಹೇಗಮ್ಮ ಮಾಡ್ತೀನಿ? ಖಂಡಿತ ಮಾಡಲ್ಲ. ಆದ್ರೆ ಈಗ ನೀನ್ ನನ್ಗೊಂದು ಕೆಲಸ ಮಾಡ್ಕೊಡ್ಬೇಕು.
ಅಕ್ಕ ಪ್ರೊಡ್ಯೂಸರ್ಗೆ ಸಿಕ್ಕದ್ಲೋ ಇಲ್ವೋ, ಅವ್ರು ಏನಂದ್ರೋ ಏನೋ, ವಿಡಿಯೋ ರಿಲೀಸ್ ಆಗ್ಬಿಟ್ರೆ ಕಷ್ಟ. ಅಕ್ಕ ಏನಾಯ್ತು? ಪ್ರೊಡ್ಯೂಸರ್ನ ನೋಡಿದ್ಯಾ? ಏನಂದ್ರು? ವಿಡಿಯೋ ರಿಲೀಸ್ ಮಾಡ್ತಿಲ್ಲ ತಾನೆ? ಯಾಕಕ್ಕ ಮಾತಾಡ್ತಿಲ್ಲ? ನಾನಿಲ್ಲಿ ಎಷ್ಟು ಟೆನ್ಷನ್ ಆಗಿದೆ ಗೊತ್ತಾ? ನೀನ್ ಮಾತಾಡ್ದೇ ಇದ್ರೆ ಹೇಗೆ? ಆದ್ರೂ ನಿನ್ಗೇನ್ ಲಾಸು? ವಿಡಿಯೋ ನಂದು, ಸಿಕ್ಕಾಕೊಳ್ಳೋದ್ ನಾನು. ನೀನ್ ಚೆನ್ನಾಗೇ ಇರ್ತೀಯ. ತಂಗಿಗೆ ಏನಾಗ್ಬೋದು ಅಂತ ಸ್ವಲ್ಪನಾದ್ರೂ ಯೋಚನೆ ಮಾಡಿದ್ಯಾ? ಏನಾಯ್ತು ಅಂತ ಹೇಳಕ್ಕ, ಹೇಳಕ್ಕ, ಹೇಳು, ಹೇಳಕ್ಕ. ದೇವಾಂಶ್, ಯಾಕೋ ಹೆಂಡತಿ ಮೇಲೆ ಕೈ ಮಾಡ್ತಿದ್ಯಾ? ಅಂಥದ್ದೇನಾಯ್ತು? ಕೇಳ್ತಾ ಇರೋದು ನಿನ್ನೆ ದೇವಾಂಶ್, ಏನಾಯ್ತು? ನೀನಿರು ಕೌಸಲ್ಯ. ನೀನ್ ಯಾವತ್ತೂ ಇಷ್ಟು ಕೋಪ ಮಾಡ್ಕೊಂಡಿರೋದ್ ನೋಡಿಲ್ಲ. ಜೊತೆಗೆ ಹೆಂಡತಿಗೆ ಹೊಡೆದಿದ್ಯಾ ಅಂದ್ರೆ ಅಂತ ತಪ್ಪೇನ್ ಮಾಡಿದ್ಲವಳು? ಏನ್ ಮಾಡ್ದ್ಯಮ್ಮ? ನೀನಾದ್ರೂ ಹೇಳಮ್ಮ, ಏನಾಯ್ತು? ದೇವ ನಿಂತ್ಕೋ. ಎಲ್ರೂ ಮುಂದೆ ಯಾಕೆ ಅಂತ ನಾನಾಗ್ಲೇ ಕೇಳಲಿಲ್ಲ. ಇವಾಗ ಹೇಳು, ಏನ್ ನಡೀತು? ಕೆಲವನ್ನ ತಿಳ್ಕೊಳ್ದೇ ಇರೋದೇ ಒಳ್ಳೇದಮ್ಮ. ಸರಿ, ಶ್ರೇಯಾನೇ ಕೇಳಿ ತಿಳ್ಕೊತೀನಿ. ಅಮ್ಮ, ಇವಾಗ ನೀನು ಈ ವಿಷಯನ ತಿಳ್ಕೊಳ್ಳೋದ್ರಿಂದ ಯಾವ ಲಾಭನೂ ಇಲ್ಲ. ಲಾಭನೋ ನಷ್ಟನೋ ತಾಯಿ ಕಣೋ, ತಿಳ್ಕೊಬೇಕಾಗಿರೋ ಜವಾಬ್ದಾರಿ ಇರುತ್ತಲ್ಲ. ತಾಯಿ ಆಗಿರೋದಕ್ಕೆ ಇಷ್ಟಾದ್ರೂ ಹೇಳ್ತಾ ಇದ್ದೀನಿ ನಾನು. ಆದ್ರೂ ನೀನೇನ್ ಗಾಬರಿ ಆಗ್ಬೇಡ. ನಾನು ಶ್ರೇಯಾ ಒಟ್ಟಿಗೆ ನಾಳೆ ಹೋಮ ಕೂತ್ಕೋತೀವಿ. ನಿಂತ್ಕೊಳ್ಳೋ. ನೀನೊಂದು ಹುಡುಗಿನ ಪ್ರೀತಿಸ್ತಿದ್ದೆ ಅಂತಿದ್ಯಲ್ಲ, ಆ ಹುಡುಗಿ ಯಾರು?
ನಾನು ಅವತ್ತೇ ಹೇಳ್ತೀನಿ ಅಂದಿದ್ಕೆ ಬೇಡ ಅಂತ ಆಣೆ ಮಾಡಿಸ್ಕೊಂಡಿಲ್ಲಮ್ಮ. ಈಗ ನಾನೇ ಕೇಳ್ತಿದ್ದೀನಿ, ಹೇಳು. ನೀನು ಪ್ರೀತಿಸಿದ್ದು ಆ ವೈದೇಹಿನಲ್ಲ ತಾನೆ?